ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತು. ಇನ್ನು ಯಾರು ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ವಾ? ಯಾರು ಏನು ಮಾಡಕ್ಕಾಗಲ್ವಾ? ನೋಡ್ತೀರಿ, ಈಗೇನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಏಯ್, ನೀನ್ ಏನೇ ಮಾಡ್ಕೊಂಡ್ರು ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ವೇ? ನಿನ್ ಮಾತಲ್ಲೇ ಹೇಳ್ತೀನಿ, ಕೇಳಿಸ್ಕೋ. ನೀನ್ ತಿಪ್ಪರ್ಲಾಗ ಹಾಕಿದ್ರು ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹಾ, ಇಲ್ಲಿಂದ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ, ಆದ್ರೆ ಅದು ನನ್ ಸತ್ ಮೇಲಷ್ಟೇ. ಈ ಬಾಟ್ಲು ಏನ್ ಗೊತ್ತಾ? ವಿಷದ ಬಾಟ್ಲು. ಇದನ್ನ ನಾನು ಕುಡ್ದು ನನ್ ಮಕ್ಳಿಗೂ ಕುಡ್ಸಿ 3 ಜನ ಸತ್ತೋಗ್ತೀವಿ. ಆಗ ನೀವು ಆರಾಮಾಗಿ ಖುಷಿಯಾಗಿ ಇವಳ ಮದ್ವೆನ ನೆಮ್ಮದಿಯಾಗಿ ಮಾಡಿ. ಅಮ್ಮ, ಆ ಥರ ಎಲ್ಲ ಮಾತಾಡ್ಬಿಡಿ. ಆ ಬಾಟಲ್ ಕೊಡಿ. ಏಯ್, ದೂರ ನಿಂತ್ಕೊಳ್ಳೆ. ನಿಮ್ಮ ಅಪ್ಪ ಈ ತರ ಏನಾದ್ರೂ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿದ್ದೆ ಮುಂಚೆನೆ ಈ ವಿಷದ ಬಾಟಲ್ನ ತಂದಿಟ್ಟಿದ್ದೆ. ಈಗ ನಿಮ್ಮಿಬ್ರು ಮುಂದೆ ನಾವು 3 ಜನ ಕುಡ್ದು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀವಿ. ಹಂಗೆ ಸಾಯಲ್ಲ ರೀ. ನಾವು 3 ಜನ ಸಾಯೋದಕ್ಕೆ ನೀವಿಬ್ರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ. ಇಲ್ಲಿ ನೋಡಿ, ನೀವು ನಿಮ್ ಕೈಯಲ್ಲಿರೋ ಜಮೀನ್ ಪತ್ರನ ಕೊಡ್ಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿರೋ ವಿಷದ ಬಾಟ್ಲು ಖಾಲಿ ಆಗುತ್ತೆ. ನೋಡ್ತೀರಾ? ಏಯ್, ಕೊಡಿ ಆ ವಿಷದ ಬಾಟಲ್ನ. ಇರಿ ಅಮ್ಮ, 1 ನಿಮಿಷ. ಈ ವಿಷನ ನೀವ್ 3 ಜನ ಯಾಕಮ್ಮ ಕುಡಿಬೇಕು? ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ. ನಾನೇ ವಿಷ ಕುಡ್ದು ಪ್ರಾಣ ಬಿಡ್ತೀನಿ. ಸಪ್ತಮಿ, ಅಕ್ಕ, ಮಗಳೇ, ಬೇಡಮ್ಮ, ತಮಾಷೆಗೂ ಈ ತರ ಮಾತಾಡ್ಬೇಡ. ನೀನು ಕೈ ಮುಗಿತೇನಮ್ಮ. ಸಪ್ತಮಿ, ವಿಷದ ಬಾಟ್ಲು ಕೊಡಿಲಿ. ಇಲ್ಲ ಅಪ್ಪ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಈ ಸಮಸ್ಯೆ ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಆದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ತಿದೆ ಹೊರತು ಮುಗೀತಾನೆ ಇಲ್ಲ. ಸಪ್ತಮಿ, ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನಿದ್ರೆ ಅಲ್ವಾ ಈ ಮದುವೆ ಮಾಡಬೇಕು, ಈ ಖರ್ಚು ಮಾಡಬೇಕು, ಈ ಜಮೀನು ಅಡ ಇಡಬೇಕು ಅಂತ ಬರೋದು. ಆದ್ರೆ ನಾನೇ ಇಲ್ಲ ಅಂದ್ರೆ ನಿಮಗೆ ಯಾವುದೇ ತೊಂದರೆನೂ ಇರಲ್ಲ ಅಪ್ಪ. ಅದಕ್ಕೆ ನಾನೇ ಈ ವಿಷಯ ಕುಡ್ತು ಅಮ್ಮನ ಹತ್ರ ಹೋಗ್ತೀನಿ. ಸಪ್ತಮಿ, ಬೇಡಮ್ಮ, ನಿನ್ನ ಕೈ ಮುಗಿತೀರಮ್ಮ. ಆ ಬಾಟ್ಲು ಕೊಟ್ಬಿಡಮ್ಮ. ನೋಡು, ಹಾಗೆಲ್ಲ ತಪ್ಪು ನಿರ್ಧಾರ ತಗೋಬಾರ್ದಮ್ಮ. ಬಾಟ್ಲು ಕೊಡಮ್ಮ. ಇಲ್ಲ ಅಪ್ಪ, ಇದೇ ಸರಿಯಾದ ನಿರ್ಧಾರ. ಅಕ್ಕ, ನಾನು ನಿನ್ ಜೊತೆ ಬರ್ತೀನಕ್ಕ. ಹೌದಕ್ಕ, ನಾವು ನಿಮ್ಮ ಜೊತೆ ವಿಷ ಕುಡಿತೀವಿ. ನಾವು 3 ಜನ ವಿಷ ಕುಡಿದು ಸತ್ತೋಗೋಣ. ನನಗೂ ವಿಷ ಕೊಡಿ. ಅಲ್ಲಮ್ಮ, ನಿನ್ನ ಈ ಸ್ಥಿತಿಲಿ ನೋಡೋದಿಕ್ಕ ಅಮ್ಮ. ಅಪ್ಪ ಇಷ್ಟೊಂದು ಕಷ್ಟಪಟ್ಟಿತ್ತು. ನೀನ್ ಚೆನ್ನಾಗಿರ್ಬೇಕು ಮಗಳೇ. ನೀನಿಲ್ಲ ಅಂತಂದ್ರೆ ಅಪ್ಪ ಹಾಗಮ್ಮ ಜೀವಂತವಾಗಿರ್ತಾರೆ.
ನೀನು ಸತ್ರೆ ಈ ಅಪ್ಪ ಜೀವಂತವಾಗಿರ್ತಾನಕ್ಕಂದ. ನೋಡಮ್ಮ, ನೀನಿಲ್ಲ ಅಂದ ಮರುಕ್ಷಣನೇ ನಾನು ಈ ಅಪ್ಪ ಒಂದೇ ಒಂದು ಕ್ಷಣನೂ ಜೀವಂತವಾಗಿರೋದಿಲ್ಲ.